ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಓವಾಫ್ಲೋ Q10 ಟ್ಯಾಬ್ಲೆಟ್ ಬಗ್ಗೆ. ಓವಾಫ್ಲೋ Q10 ಟ್ಯಾಬ್ಲೆಟ್ ಅಂದ್ರೆ ಏನು, ಅದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಉಪಯೋಗ ಮಾಡಬೇಕು, ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡ್ದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಓವಾಫ್ಲೋ Q10 ಟ್ಯಾಬ್ಲೆಟ್ ಏನಿದೆ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ಮತ್ತೆ ಇದು ಒಂದು ಕಾಂಬಿನೇಷನ್ ಮೆಡಿಸಿನ್ ಟ್ಯಾಬ್ಲೆಟ್ ರೀ. ಇದನ್ನ ಪ್ರಮುಖತ ಎಲ್ಲಿ ಯೂಸ್ ಮಾಡ್ಲಾಗ್ತೈತಪ್ಪ ಅಂದ್ರ ಮಹಿಳೆಯರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ದಾಗ, ಅಂದ್ರ ಮಹಿಳೆಯರಿಗೆ ಬಾಂಜಪನ ಸಮಸ್ಯೆ ಐತಂದ್ರ ಮಕ್ಕಳಾಗ್ಲಾರ್ದಂತ ಸಮಸ್ಯೆ ಇರ್ತೈತಲ್ರಿ, ಅದನ್ನ ಗುಣಪಡಿಸ್ಲಿಕ್ಕೆ ಇದ್ರ ಉಪಯೋಗ ಮಾಡ್ಲಾಗ್ತೈತಿ. ಸೊ ಈ ಟ್ಯಾಬ್ಲೆಟ್ ಏನ್ ಮಾಡತ್ತಪ್ಪ ಅಂದ್ರ ಕನ್ವರ್ಟ್ ಆಗ್ತೈತ್ರಿ ಸೆಕ್ಸ್ ಹಾರ್ಮೋನ್ಸ್ದಾಗ. ಯಾಕಂದ್ರ ಸೆಕ್ಸ್ ಹಾರ್ಮೋನ್ಸ್ ಬೇಕಾಗಿರ್ತಾವ್ರಿ. ನಿಮ್ಮ ಮಹಿಳೆಯವ್ರದ್ದು ಹೆಲ್ದಿ ಎಗ್ಸ್ ಏನಿರ್ತಾವ ನೋಡ್ರಿ, ಎಗ್ಸ್ ತತ್ತಿ ಏನಿರ್ತಾವ ನೋಡ್ರಿ, ಅವು ಹೆಲ್ದಿ ತತ್ತಿಗೆ ಪ್ರೊಡಕ್ಷನ್ ಆಗ್ಲಿಕ್ಕೆ ಮತ್ತೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸೆಕ್ಸ್ ಹಾರ್ಮೋನ್ ರೆಸ್ಪಾನ್ಸಿಬಲ್ ಇರ್ತಾವ. ಅದ್ರ ಸಂಬಂಧ ಇದು ಬೇಕಾಗಿರ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಕಂಪೋಸಿಷನ್ ಮೇನ್ ಕಂಟೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಓವಾಫ್ಲೋ Q10 ಟ್ಯಾಬ್ಲೆಟ್ ಏನಿದೆ, ಇದ್ರ ಒಳಗಡೆ ಡಿಹೈಡ್ರೋ ಎಪಿಎಂಡ್ರೋಸ್ಟಿರಾನ್ ಮೈಕ್ರೋನೈಸ್ಡ್ 75 mg ಪ್ರಮಾಣದಾಗ ಇರ್ತೈತಿ, ಮತ್ತು ಕೋವಾ ಎಂಜೈಮ್ Q10 75 mg ಪ್ರಮಾಣದಾಗ ಇರ್ತೈತ್ರಿ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಯಾವ್ದಪ್ಪ ಅಂದ್ರೆ ಅಕ್ಯೂಮ್ಸ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್, ಹರಿದ್ವಾರ್, ಉತ್ತರಾಖಂಡ್. ಈ ಟ್ಯಾಬ್ಲೆಟ್ ಅನ್ನು 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಈಗ ಇದ್ರದ್ದು ಇಂಡಿಕೇಶನ್ ಯೂಸಸ್ ಏನು, ಸೊ ನಾನು ನಿಮ್ಗೆ ಇನ್ನೇಗ ತಿಳಿಸಿದಾಗ ಮಹಿಳೆಯರು ಯಾರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಆಗ್ತದೆ, ಮಕ್ಕಳಾಗ್ತಾ ಇಲ್ಲ. ಸೊ ಇನ್ಫರ್ಟಿಲಿಟಿ ನೋಡ್ರಿ 3 ಪ್ರಕಾರದ್ದು ಇರ್ತಾವ. ಒಂದನೇದ್ದು ಪ್ರೈಮರಿ ಇನ್ಫರ್ಟಿಲಿಟಿ, ಅಂದ್ರ ಯಾವ ಮಹಿಳೆಗೆ ಒಮ್ಮೆ ಪ್ರೆಗ್ನೆನ್ಸಿ ಆಗಿಲ್ಲ, ಒಮ್ಮೆ ಮಕ್ಕಳಿಗೆ ಡೆಲಿವರಿ ಮಾಡಿಲ್ಲ, ಒಮ್ಮೆ ಪ್ರೆಗ್ನೆನ್ಸಿ ಆಗಿಲ್ಲ, ಅದು ಪ್ರೈಮರಿ ಇನ್ಫರ್ಟಿಲಿಟಿ ಅಂತಾರೆ. ಅದನ್ನ ಗುಣಪಡಿಸ್ಲಿಕ್ಕೆ. ಎರಡನೇದು ಸೆಕೆಂಡ್ರಿ ಇನ್ಫರ್ಟಿಲಿಟಿ, ಅಂದ್ರ 1-2 ಮಕ್ಕಳಾಗ್ಯಾವ್ರಿ, ಅದಾದ್ಮೇಲೆ ಮಕ್ಕಳಾಗ್ತಾ ಇಲ್ಲ, ಅದಕ್ಕೆ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತಾರೆ. ಆ ಸಮಸ್ಯೆನ ಕೂಡ ಗುಣಪಡಿಸುತ್ತೆ. ಇಲ್ಲ ಮೂರನೇದು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ, ಅಂದ್ರೆ ಏನು ಕಾರಣ ಅನ್ನೋದು ಗೊತ್ತಾಗ್ತಾರಂಗಿಲ್ಲ. ಕೆಲವೊಂದ್ಸತೆ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇರ್ತಾವ ಮಹಿಳೆಯದು, ಮತ್ತು ಮಕ್ಕಳಾಗ್ತಿರಂಗಿಲ್ಲ. ಸೊ ಅಂತ ಸಮಸ್ಯೆದಾಗ ಕೂಡ ಡಾಕ್ಟರ್ ಇದನ್ನ ನಿಮ್ಗೆ ರಿಕಮೆಂಡ್ ಮಾಡಿ ಕೊಡ್ತಾರ್ರಿ. ಈಗ ಇದ್ರದ್ದು ಡೋಸೇಜ್ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷದಕ್ಕಿಂತ ಯಾರು ಮಹಿಳೆಯವ್ರು ದೊಡ್ಡವ್ರು ಅದಾರ ಅವ್ರು ಯಾವ ರೀತಿ ತಗೋಬೇಕು ನೋಡ್ರಿ. ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ಒಂದು ಟ್ಯಾಬ್ಲೆಟ್ ದಿನಕ್ಕೆ ಒಂದೇ ತೊಗೊಳಕ್ ಹೇಳಿರ್ತಾರ. ಕೆಲವೊಂದಿಷ್ಟು ಕಂಡೀಷನ್ನಾಗ ದಿನಕ್ಕೆ 2 ತೊಗೊಳಕ್ ಹೇಳಿರ್ತಾರೆ, ಬೆಳಿಗ್ಗೆ ಒಂದು ರಾತ್ರಿಗೆ ಒಂದು. ಇದನ್ನ ಯಾವಾಗ್ಲೂ ಊಟ ಆದ ನಂತರನೇ ಸೇವನೆ ಮಾಡಬೇಕು, ಮತ್ತು ನಾರ್ಮಲ್ ನೀರ್ ಜೊತೆಗೆ ತಗೋಬೇಕು. ಆದ್ರ ಡಾಕ್ಟರ್ ನಿಮ್ಗೆ ಯಾವ ಹೊತ್ತನಾಗ ತೊಗೊಳಕ್ ಹೇಳ್ಯಾರ ನೋಡ್ರಿ, ಆ ಹೊತ್ತನಾಗ ಫಿಕ್ಸ್ ಟೈಮ್ನಾಗ ತಗೋಬೇಕಿರ್ತೈತ್ರಿ. ನೀವು ಮನ್ಸಿಗೆ ಬಂದಂಗ ಊಟ ಸಿದ ಟೈಮ್ನಾಗ ತಗೋಬಾರ್ದ್ರಿ ಇವನ್ನೆಲ್ಲ ಟ್ಯಾಬ್ಲೆಟ್. ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಳಕ್ ಹೇಳೋಂತ ಆ ರೀತಿನ ನೀವು ತಗೋಬೇಕಾಗ್ತೈತಿ. ಈಗ ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಉಪಯೋಗ ಮಾಡಬಹುದು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ, ನಿಮ್ಮ ಬಾಡಿ ಕಂಡೀಷನ್ ಏನೈತಿ ಎಲ್ಲ ನೋಡ್ತಾರ, ನಿಮ್ಗೆ ಏನ್ ಸಮಸ್ಯೆ ಆಗಿದೆ, ಯಾವಾಗಿಂತ ಸಮಸ್ಯೆ ಇದೆ, ಮತ್ತು ಇದ್ರ ಜೊತೆ ಡಾಕ್ಟರ್ ಸಪೋರ್ಟಿವ್ ಮೆಡಿಕೇಶನ್ ನಿಮ್ಗೆ ಏನೇನು ಕೊಡವಂತಾರ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅದಕ್ಕೆ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತೊಗೊಳಕ್ ಹೇಳವಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೇಕಾಗ್ತೈತ್ರಿ. ಸೊ ನೋಡ್ರಿ, ಡಾಕ್ಟರ್ ಜನರಲಿ ಇದನ್ನ ನಿಮ್ಗೆ 3 ತಿಂಗಳು ತೊಗೊಳಕ್ನು ಹೇಳ್ಬೋದು, 6 ತಿಂಗಳು ತೊಗೊಳಕ್ನು ಹೇಳ್ಬೋದ್ರಿ. ಸೊ ಅದಕ್ಕೆ ಡಾಕ್ಟರ್ ಎಲ್ಲಿ ಮಟ್ಟ ತೊಗೊಳಕ್ ಹೇಳವಂತಾರ ಅಷ್ಟು ದಿನ ಇದನ್ನ ನೀವು ಉಪಯೋಗ ಮಾಡ್ಬೋದು. ಟ್ಯಾಬ್ಲೆಟ್ ಓವಾಫ್ಲೋ Q10 ಯಾವ ರೀತಿ ಕೆಲಸ ಮಾಡುತ್ತಾ ನಾನು ನಿಮ್ಗೆ ಮೊದಲ ತಿಳಿಸಿದಂಗೆ, ಇದು ಕಾಂಬಿನೇಷನ್ ರೀ 2 ಮೆಡಿಸಿನ್ ಇದ್ದು, ಡಿಹೈಡ್ರೋ ಎಪಿಎಂಡೋಸ್ಟಿರಾನ್ ಮತ್ತು ಕೋಎನ್ಜೈಮ್ Q10. ಸೊ ಡಿಹೈಡ್ರೋ ಎಪಿಎಂಡೋಸ್ಟಿರಾನ್ ಏನದು ನೋಡ್ರಿ, ಇದು ಒಂದು ಸಿಮಿಲರ್ ಹಾರ್ಮೋನ್ ರೀ. ಪುರುಷರದಾಗ ಮಹಿಳೆಯರದಾಗ ಸೆಕ್ಸ್ ಹಾರ್ಮೋನ್ ಇರ್ತೈತೆ ನೋಡ್ರಿ, ಅದೇ ರೀತಿ ಸಿಮಿಲರ್ ಹಾರ್ಮೋನ್ ಇದು. ಇದು ಏನ್ ಮಾಡುತ್ತಪ್ಪ ಅಂದ್ರ ಮಹಿಳೆಯವ್ರದ್ದು ತತ್ತಿ ಏನಿರ್ತಾವ ನೋಡ್ರಿ, ಅದರದ್ದು ಗ್ರೋತ್ ಅಂಡ್ ಡೆವಲಪ್ಮೆಂಟಿಗೆ ಇದು ಬೇಕಾಗಿರ್ತೈತ್ರಿ. ಮತ್ತೆ ಇದು ಮಹಿಳೆಯವ್ರ ತತ್ತಿ ಏನಿರ್ತೈತೆ ನೋಡ್ರಿ, ಅದನ್ನ ಡ್ಯಾಮೇಜ್ ಆಗ್ಲಾರ್ದಂಗ ಎಕ್ಸೆಲ್ ಅನ್ನು ಡ್ಯಾಮೇಜ್ ಆಗ್ಲಾರ್ದಂಗ ನೋಡ್ಕೊಂಡು ಹೋಗ್ತೈತ್ರಿ. ಮತ್ತು ಇದ್ರೊಳಗೆ ಕೋಎನ್ಜೈಮ್ Q10 ನೋಡ್ರಿ, ಇದು ಒಂದು ಆಂಟಿ ಆಕ್ಸಿಡೆಂಟ್ ಇದೆ, ನಿಮ್ಮ ಶರೀರನ್ನು ಹಾರ್ಮ್ಫುಲ್ ಕೆಮಿಕಲ್ಸ್ ಲಿಂದ ಕಾಪಾಡುತ್ತಾ. ಮತ್ತು ಮಹಿಳೆಯವರು ತತ್ತಿ ಏನಿರ್ತೈತೆ ನೋಡ್ರಿ, ಅದ್ರ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡುತ್ತಾ. ಅದ್ರ ಸಂಬಂಧ ಏನಾಗುತ್ತೆ, ಫರ್ಟಿಲಿಟಿ ಚಾನ್ಸಸ್ ಯೂನಿಟ್ ಜಾಸ್ತಿ ಮಾಡದಂಗೆ ಮಾಡಿಕೊಡ್ತೈತ್ರಿ ಇದು.
ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಯಾರ್ಯಾರು ತೊಗೊಂತಾರೆ ಎಲ್ಲರಿಗೆ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನಾಗ್ಬೋದು, ನಿಮಗೆ ವಾಂತಿ ಬಂದಂಗೆ ಆಗ್ಬೋದು, ಹೊಟ್ಟೆಗೆ ನೋವು ಚಾಲು ಆಗ್ಬೋದು, ಬಹಳ ಜಾಸ್ತಿ ಆಯಾಸ ಆಗ್ಬೋದು, ಚಕ್ರ ಬರ್ಬೋದು, ಒಂದು ಪರಿ ಇರಿಟೇಷನ್ ಫೀಲ್ ಮಾಡ್ಕೋಬಹುದು, ವಿಪರೀತ ತಲೆನೋವು, ನಿದ್ದೆ ಬರ್ಲಾರ್ದಂಗೆ ಇರೋದು, ಸೆನ್ಸಿಟಿವಿಟಿ ಲೈಟಿಗೆ ಆಗಿಬಿಡ್ತೈತ್ರಿ, ತ್ವಚಾದಾಗ ರ್ಯಾಷಸ್ ಆಗೋದು, ಲಿವರ್ ಎಂಜೈಮ್ಸ್ ಜಾಸ್ತಿ ಆಗೋದು, ಎದೆ ಉರಿ ಚಾಲು ಆಗೋದು, ಇವೆಲ್ಲ ಸಮಸ್ಯೆ ಆಗ್ಬೋದ್ರಿ. ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ಇದನ್ನ ಟ್ಯಾಬ್ಲೆಟ್ ತೊಗೊಳಕ್ ಹೋಗ್ಬಾರ್ದು. ಸೊ ನೋಡ್ರಿ, ಯಾವ ಮಹಿಳೆಯರಿಗೆ PCOS ಸಮಸ್ಯೆ ಇದೆ ಅವ್ರಿಗೆ ಇದನ್ನ ಕೊಡಬಾರ್ದು. ಯಾಕಂದ್ರೆ ಇಲ್ಲಿ ಅವ್ರ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬೋದು. ಪ್ರೋಸ್ಟೇಟ್ ಕ್ಯಾನ್ಸರ್ ಐತಂದ್ರೆ ತೊಗೋಬಾರ್ದು, ಬ್ರೆಸ್ಟ್ ಕ್ಯಾನ್ಸರ್ ಐತಂತ ತೊಗೊಳಕ್ ಹೋಗ್ಬಾರ್ದು, ಓವೇರಿಯನ್ ಕ್ಯಾನ್ಸರ್ ಐತಂತ ತೊಗೊಳಕ್ ಹೋಗ್ಬಾರ್ದು, ಹೈ ಕೊಲೆಸ್ಟ್ರಾಲ್ ಲೆವೆಲ್ ಇಲ್ಲ ಹಾರ್ಟ್ ಡಿಸೀಸ್ ಐತಂದ್ರ, ನಿಮ್ಮ ಹೃದಯ ಸಂಬಂಧಿತ ಏನಾರ ರೋಗ ಐತಂದ್ರ, ಇಲ್ಲ ಮೂಡ್ ಡಿಸಾರ್ಡರ್ ಡಿಪ್ರೆಷನ್ ಸಮಸ್ಯೆ ಐತಂದ್ರ ಅವರೆಲ್ಲ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಗರ್ಭವತಿ ಮಹಿಳೆಯರು ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ಥಾನಪಾನ ಮಾಡಿಸ್ತಿರ್ತಾರೆ, ನಿಮ್ಗೆ ಏನೇನ್ ಸಮಸ್ಯೆ ಐತೆ ನೋಡ್ರಿ ಎಲ್ಲ ವಿಸ್ತಾರವಾಗಿ ನಿಮ್ ಡಾಕ್ಟರ್ಗೆ ಎಲ್ಲ ನೀವು ಮೊದಲೇ ತಿಳಿಸ್ಬೇಕಾಗ್ತೈತ್ರಿ. ಬಿನಾ ಡಾಕ್ಟರ್ ಪರ್ಮಿಷನ್ ಇರೋದು ಒಟ್ಟಾಗಿ ಮೆಡಿಸಿನ್ ತೊಗೊಳಕ್ ಹೋಗ್ಬೇಡ್ರಿ. ಮತ್ತೆ ಹೈ BP ಪೇಷಂಟ್ಸ್ ನೀವೇನ್ರ ಈ ಟ್ಯಾಬ್ಲೆಟ್ ತೊಗೊಳಕ್ ಕುಂತೀರಿ ಅಂದ್ರೆ ನಿಮ್ BP ಏನಿದೆ ನೋಡ್ರಿ ಅವಾಗ ಮಾನಿಟರ್ ಮಾಡ್ಕೊಂತ ಇರ್ಬೇಕಾಗ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ಸ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ಏನ್ ನೋಡ್ರಿ, ಓವರ್ಫ್ಲೋ Q10 ಟ್ಯಾಬ್ಲೆಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗ ಡಿಹೈಡ್ರೋ ಅಪಿಎಂಡೋಸ್ಟಿರಾನ್ ಮತ್ತೆ ಕೋಎನ್ಸೈಮ್ Q10 ಕಾಂಬಿನೇಷನ್ ಇರ್ತೈತಿ. ಸೊ ಇದೇ ಸೇಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡಿರ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ನೋಡ್ರಿ, ಓವಾಫೆಮ್ ಪ್ಲಸ್ ಟ್ಯಾಬ್ಲೆಟ್, ಓವಾಫ್ಲೋ 75/75 ಟ್ಯಾಬ್ಲೆಟ್, ಡಿ ಫರ್ಟೈಲ್ QSR ಟ್ಯಾಬ್ಲೆಟ್. ಈ ಟ್ಯಾಬ್ಲೆಟ್ ಒಳಗಡೆನು ಕಂಟೆಂಟ್ ಎಲ್ಲ ಸೇಮ್ ಇರ್ತೈತಿ, ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 600 ರೂಪಾಯಿದಾಗ 10 ಟ್ಯಾಬ್ಲೆಟ್ ಒಂದು ಪ್ಯಾಕ್ ಬರ್ತೈತ್ರಿ. ಓವರ್ಫ್ಲೋ Q10 ಇದ್ದ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿಬಿಟ್ರೆ ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ತಲುಪ್ತವೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಾಗೂ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬಿಟ್ಟು ಮೆಡಿಸಿನ್ ಯಾವ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.